ಒಂದು ಐತಿಹಾಸಿಕವಾದಂಥ ದಿನ. ಈ ದಿನ ಕನ್ನಡ ತಾಯಿ ಭುವನೇಶ್ವರಿ ದೇವಿಯ ಪ್ರತಿಮೆಯ ಉದ್ಘಾಟನೆಯನ್ನ ನಾವೆಲ್ಲರೂ ಕೂಡ ಅನಾವರಣಗೊಳಿಸಿದ್ದೇವೆ. ನಾನು ಅತ್ಯಂತ ಸಂತೋಷದಿಂದ ಈ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದೇವೆ. ಈ ಪ್ರತಿಮೆ ನವೆಂಬರ್ 1, 2024 ಇಸ್ವಿಯಿಂದ ಅನಾವರಣ ಆಗಬೇಕಾಗಿತ್ತು. ಆದರೆ ಪ್ರತಿಮೆಯ ಕೆಲಸ ಪೂರ್ಣ ಆಗಿಲ್ಲದೆ ಇರೋದ್ರಿಂದ ನವೆಂಬರ್ 1, 2023 24 ನಾವು ಅನಾವರಣ ಮಾಡಲಿಕ್ಕಾಗಲಿಲ್ಲ. ಡಿಸೆಂಬರ್ನಲ್ಲಿ ಅದು ಪೂರ್ಣ ಆಗಿ ಅನಾವರಣಕ್ಕೆ ರೆಡಿ ಆಯಿತು. ಆದರೆ ನಾನು ಹೇಳಿದೆ ಜನವರಿದಲ್ಲಿ ಮಾಡೋಣ ಅಂತ ಹೇಳಿ ಅಂಗಡಿಯವರಿಗೆ ಹೇಳಿದೆ. ಹಾಗಾಗಿ ಇವತ್ತು ಅನಾವರಣಗೊಳ್ತಾ ಇದೆ. ಈ ಪ್ರತಿಮೆ ವಿಧಾನಸೌಧದ ಆವರಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇದು ಈ ಆವರಣದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತ ಹೇಳಿ ನನಗೆ ಅನಿಸುತ್ತೆ. ಕರ್ನಾಟಕದ ಶಕ್ತಿ ಕೇಂದ್ರ ಇದು ವಿಧಾನಸೌಧ. ಈ ಶಕ್ತಿ ಕೇಂದ್ರದ ಆವರಣದಲ್ಲಿ ಕನ್ನಡ ಭುವನೇಶ್ವರಿ ತಾಯಿಯ ಪ್ರತಿಮೆ ಅನಾವರಣ ಆಗಿ ಆ ಪ್ರತಿಮೆ ಇವತ್ತು ಇಲ್ಲಿ ಸ್ಥಿರವಾಗಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಬಹುಶಃ ಇದು ಎಲ್ಲ ಕನ್ನಡಿಗರಿಗೆ, ಕರ್ನಾಟಕದ 7 ಕೋಟಿ ಜನ ಕನ್ನಡಿಗರಿದ್ದಾರೆ, ಅವರೆಲ್ಲರಿಗೂ ಕೂಡ ಹೆಮ್ಮೆಯ ದಿನ, ಇಂದು ಒಂದು ಐತಿಹಾಸಿಕ ದಿನ ಅಂತ ಹೇಳಿ ನಾನು ಕರೀಲಿಕ್ಕೆ ಬಯಸ್ತಾ ಇದ್ದೇನೆ. ಜೂನ್ ತಿಂಗಳಲ್ಲಿ 2024 ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡೋದು. 6 ತಿಂಗಳಲ್ಲಿ ಇದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದರು. ಅನಾವರಣ ಮಾಡಬೇಕು, ಅದನ್ನು ಪೂರ್ಣ ಆಗಬೇಕು ಪ್ರತಿಮೆ ಅಂತೇಳಿ ಮಾಡ್ಕೊಂಡಿದ್ದು. ಆದರೆ ಪೂರ್ಣ ಆಗಲಿಲ್ಲ. ಹಾಗಾಗಿ ಡಿಸೆಂಬರ್ನಲ್ಲಿ ಆಗಬೇಕಾಗಿತ್ತು, ಅಲ್ಲ ನವೆಂಬರ್ 1ನೇ ತಾರೀಕು ಆಗಬೇಕಾಗಿತ್ತು. ಡಿಸೆಂಬರ್ನಲ್ಲಿ ರೆಡಿ ಆಯಿತು. ಆದರೆ ಜನವರಿನಲ್ಲಿ ಈಗ ಅನಾವರಣ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಇದು ಬಹುಶಃ ಇದೊಂದು ವಿಶಿಷ್ಟವಾದಂತ ಪ್ರತಿಮೆ ಅಂತ ಹೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಕನ್ನಡ ತಾಯಿಯ ಪ್ರತಿಮೆ ಬೆಂಗಳೂರಿನಲ್ಲಿ, ಅದರಲ್ಲೂ ವಿಧಾನಸೌಧದಲ್ಲಿ ಯಾವತ್ತೂ ಕೂಡ ಅನಾವರಣ ಆಗಿರಲಿಲ್ಲ, ಸ್ಥಾಪನೆ ಆಗಿರಲಿಲ್ಲ. ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಇದ್ದದ್ದು. ಮೈಸೂರು ರಾಜ್ಯಕ್ಕೆ ಮರುನಾಮಕರಣ ಆಯಿತು. ನವೆಂಬರ್ 1, 1973 ಇಸ್ವಿಯಲ್ಲಿ ಕರ್ನಾಟಕ ಅಂತೇಳಿ ದೇವರಾಜ ಅರಸರವರು ಮುಖ್ಯಮಂತ್ರಿಯಾಗಿದ್ದಾಗ ಮೈಸೂರು ರಾಜ್ಯಕ್ಕೆ ಏಕೀಕರಣ ಆದಮೇಲೆ ನಾಮಕರಣ ಆಗಿರಲಿಲ್ಲ, ಕರ್ನಾಟಕ ಅಂತ ನಾಮಕರಣ ಆಗಿರಲಿಲ್ಲ. ಮೈಸೂರು ರಾಜ್ಯ ಅಂತಲೇ ಮುಂದುವರೆದಿತ್ತು. ಆದ್ರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಆಗಬೇಕು ಅಂತೇಳಿ ಬಹಳ ಜನರ ಒತ್ತಾಯ ಇತ್ತು. ಹಾಗಾಗಿ ನವೆಂಬರ್ 1, 1973 ದೇವರಾಜ ಅರಸರವರು ಕರ್ನಾಟಕ ಅಂತೇಳಿ ನಾಮಕರಣವನ್ನು ಮಾಡಿದರು. ಅದು ನವೆಂಬರ್ 1, 2023ಕ್ಕೆ 50 ವರ್ಷ ತುಂಬುತ್ತಾ ಇದೆ. ನವೆಂಬರ್ 1, 2023
50 ವರ್ಷಗಳು ತುಂಬುತ್ತಾ ಇತ್ತು. 23-24ರಲ್ಲೇ 50ನೇ ವರ್ಷವನ್ನು ಆಚರಣೆ ಮಾಡಬೇಕಾಗಿತ್ತು. ಹಿಂದಿನ ಸರ್ಕಾರ ಮಾಡಲಿಲ್ಲ. ನಾನು 23ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ನವೆಂಬರ್ 20ಕ್ಕೆ ನಾವೆಲ್ಲ ಅಧಿಕಾರಕ್ಕೆ ಬಂದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು. ನಾನು ಮುಖ್ಯಮಂತ್ರಿ ಆದೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರು. ಅದಾದ್ಮೇಲೆ ನಾನು ಮೊದಲನೇ ಆಯವ್ಯಯವನ್ನು ಮಂಡಿಸಿದಾಗ, ಆ ವರ್ಷ 23-24ನೇ ವರ್ಷ ಆಯವ್ಯಯವನ್ನು ಮಂಡಿಸಿದಾಗ, ಏನು ಹಿಂದಿನ ಸರ್ಕಾರ ಸುವರ್ಣ ವರ್ಷವನ್ನು ಆಚರಣೆ ಮಾಡಲಿಲ್ಲ, ನಾಮಕರಣ ಆದಂತ 50ನೇ ವರ್ಷ ಆಚರಣೆ ಮಾಡಲಿಲ್ಲ, ನಾವು ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡಿ ನಾವು 50ನೇ ವರ್ಷದ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದೆ.